ಅವರು 20ನೇ ತಾರೀಕು ರಿಸಲ್ಟ್ ಬರುತ್ತೆ, ನಮ್ಮದು 15ನೇ ತಾರೀಕಿಗೆ ಈ ರಿಸಲ್ಟ್ ಬರುತ್ತೆ. ಸೊ ದಟ್ ದೇ ಕೆನ್ ಗೋ ಫಾರ್ ಹೈಯರ್ ಸ್ಟಡೀಸಿಗೆ. ಕೆಲವರು 49% ಇರುತ್ತೆ, ಕ್ವಾಲಿಫಿಕೇಶನ್ಗೆ 50 ಬೇಕು ಅಂದರೆ ಅವ್ರು ಮತ್ತೆ ಎಕ್ಸಾಮ್ ತಗೊಂಡು ಜಾಸ್ತಿ ಮಾರ್ಕ್ಸ್ ತಗೊಂಡು ಕ್ವಾಲಿಫೈ ಆಗೋದಕ್ಕೆ ಅವ್ರಿಗೆ ಹೆಲ್ಪ್ ಆಗಲಿ. CET ಅವರು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಅವರು ಕುತ್ಕೊಂಡು ಮಾಡಿದ್ದಾರೆ. ಇಟ್ಸ್ ವೆರಿ ಗುಡ್ ಅಡ್ವಾಂಟೇಜ್ ಫಾರ್ ಆಲ್ ದ ಚಿಲ್ಡ್ರನ್ಸ್. ಸೊ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸುಮಾರು 70,000 ಮಕ್ಕಳು ಇವತ್ತುವರೆಗೂ. ನಾಳೆ ಲಾಸ್ಟ್ ಡೇ ಇದೆ ಫಾರ್ ಟೇಕಿಂಗ್ ಅಪ್ ದ ಎಕ್ಸಾಮ್. ನಾಳೆ ಲಾಸ್ಟ್ ಇರೋದ್ರಿಂದ ನಾಳೆ ಸಾಯಂಕಾಲದೊಳಗೆ ಇನ್ನೂ ಎಷ್ಟು ಇಂಪ್ರೂವ್ ಆಗುತ್ತೆ ನೋಡೋಣ. ಅಬೌಟ್ 92% ಆಫ್ ಪಾಸ್ ಆಗದೆ ಇರೋ ಮಕ್ಕಳು ಎನ್ರೋಲ್ಮೆಂಟ್ ತಗೊಂಡಿದ್ದಾರೆ. ಅವ್ರು ತಗೊಂಡಿಲ್ಲ ಅಂದ್ರೂ ಎಕ್ಸಾಮ್ ಭಾಳ ಹತ್ತಿರ ಇರೋದ್ರಿಂದ ದೇ ಕ್ಯಾನ್ ಸ್ಟಿಲ್ ಟೇಕ್ ಥರ್ಡ್ ಎಕ್ಸಾಮ್ ಆಲ್ಸೋ ಲೇಟರ್. ಸೊ ಅವರಿಗೆ ತುಂಬ ಆಪ್ಷನ್ಸ್ ಇದೆ. ಆಮೇಲೆ ಈ ಸತಿ ನಾನು ಹೇಳಿದ್ದೀನಿ, ಅದು ಭಾಳ ಖುಷಿ ಆಯಿತು. ಕೆಲವರೆಲ್ಲ ಮಕ್ಕಳು ನನಗೆ ಬಂದು ಮಾತಾಡಿರೋದು ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ. ಫೀಸ್ ಈ ವರ್ಷಕ್ಕೆ ಮಾತ್ರ ನಾವು ಏನು ತಗೊಳ್ತಾ ಇಲ್ಲ, ಅದನ್ನು ತುಂಬ ಜನರು ವೆಲ್ಕಮ್ ಮಾಡಿದ್ದಾರೆ. ಯಾಕೆಂದರೆ ಯೂಶಲಿ ಪಾಪ ಬಡವರು ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇರೋರು ಫೇಲ್ ಆಗಿರ್ತಕ್ಕಂಥದ್ದು ಎದ್ದು ಕಾಣಿಸೋದ್ರಿಂದ ಅವರಿಗೆ ಕ್ವಾಲಿಟಿ ಇಂಪ್ರೂವ್ ಮಾಡೋದು ಒಂದು ಭಾಗ ಆದರೆ ಇದನ್ನು ಕೂಡ ನಮಗೆ ಭಾಳ ಮುಖ್ಯ ಆಗುತ್ತೆ. ಆರ್ಥಿಕವಾಗಿ ಅವ್ರಿಗೆ ಫ್ರೀಡಮ್ ಇರುತ್ತೆ, ಮನೇಲಿ ಪ್ರೆಷರ್ ಇರೋದಿಲ್ಲ, ಆರ್ಥಿಕ ಪ್ರೆಷರ್ ಇರೋದಿಲ್ಲ, ಆರಾಮಾಗಿ ಹೋಗಿ ಎಕ್ಸಾಮ್ ಕಟ್ಬೋದು. ಇದ್ರ ಜೊತೆಗೆ ನಾವು ಈಗಾಗಲೇ ರೆಮಿಡಿಯಲ್ ಕ್ಲಾಸಸ್ 2 ವಿಚಾರಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು PUC ರಿಸಲ್ಟ್ ಆದಮೇಲೆ ನಾವೆಲ್ಲ ಭೇಟಿ ಮಾಡಿದ ಮೇಲೆ ನಮಗೆಲ್ಲ ಅವತ್ತು ಎಷ್ಟು ಪರ್ಸೆಂಟ್ ಬಂತು ಏನು ಮತ್ತು ಯಾವ ರೀತಿ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮು ನಾವು ಕಂಡಕ್ಟ್ ಮಾಡ್ತೀವಿ ಅಂತ. ಮತ್ತು ಇನ್ನೊಂದು 1ನೇ ಕ್ಲಾಸಿಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಏಜ್ ರಿಲ್ಯಾಕ್ಸೇಷನ್ದು ವಿಚಾರದ ಬಗ್ಗೆ ನಾನು ಆಸಕ್ತಿನೂ ಕೂಡ ಹೇಳಿದ್ದೆ. ಸೊ ಅದರೊಳಗೆ ಸ್ವಲ್ಪ ಗೊಂದಲನೂ ಆಯಿತು. ನಮಗೆಲ್ಲ ಗೊತ್ತಿದೆ, ನೀವೆಲ್ಲ ಸ್ನೇಹಿತರು ಮನೆಗೂ ಕೂಡ ಬಂದಿದ್ದೀನಿ. ಆ ಎಪಿಸೋಡ್ನ ನಾನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ಐ ಹ್ಯಾವ್ ಟು ರನ್ ಮೈ ಬಿಸ್ನೆಸ್, ಐ ಹ್ಯಾವ್ ಎ ಡ್ಯೂಟಿ. ನನ್ನ ರೆಸ್ಪಾನ್ಸಿಬಿಲಿಟಿ ನನಗೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾವುದಕ್ಕೂ ಇದು ಮಾಡೋದಕ್ಕಾಗಲ್ಲ. ಒಂದು ರೂಲ್ಸ್ನ ಅಮೆಂಡ್ಮೆಂಟ್ ಮಾಡಿ ಏನೋ ಒಂದು ಕಾನೂನು ತಂದಾಗ ಅದು ಎಲ್ಲರಿಗೂ ಸರಿಯಾಗಬೇಕು. ನ್ಯೂನತೆಗಳು ನನ್ನಿಂದ ಕ್ರಿಯೇಟ್ ಆಗೋದಿಲ್ಲ. ಫಾಸ್ಟ್ ಆಗಿತ್ತು ಅಂದರೆ ಸರಿ ಮಾಡೋದಕ್ಕೆ ನಾನು ಇಲ್ಲಿರೋದು. ಮೊದಲನೇದಾಗಿ ನನಗೆ ಸೆಕೆಂಡ್ ಇಯರ್ PUC ರಿಸಲ್ಟ್ ಬಂದ ಮೇಲೆ ಮಕ್ಕಳಿಗೆ 2ನೇ ಆಪ್ಷನ್ನು, ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್ ಕೊಟ್ಟಾದ್ಮೇಲೆ ನನಗೆ ತುಂಬ ಚೆನ್ನಾಗಿ ಮಕ್ಕಳ ರಿಯಾಕ್ಷನ್ನು, ಪಾಸ್ ಆಗದೇ ಇರೋರು, ನಾನು ಫೇಲ್ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಅವತ್ತು ಹೇಳಿದೆ, ಯಾರೂ ಫೇಲ್ ಆಗಿಲ್ಲ, ಕೆಲವರು ಇನ್ನೂ ಪಾಸ್ ಆಗಿಲ್ಲ ಅಂತೇಳಿ ಅವತ್ತು ಹೇಳಿದೆ. ಇವತ್ತು ಕೂಡ ಅದೇ ಮಾತು ಮೇಲೆ ಸೊ ಅವರಿಗೆ ಪಾಸ್ ಆಗಲಿಕ್ಕೆ ಅವರಿಗೆ ಅವಕಾಶಗಳನ್ನು ಸೆಕೆಂಡು ಥರ್ಡ್ ಎಕ್ಸಾಮ್ ಕೊಟ್ಟಿರೋದ್ರಿಂದ ಎನ್ರೋಲ್ಮೆಂಟ್ ನಾನು 1 ವೀಕ್ ಆಯ್ತಲ್ಲ ನಾವೆಲ್ಲ ಭೇಟಿ ಮಾಡಿ 1 ವೀಕಲ್ಲೇ ಸುಮಾರು 1,40,000 ಸ್ಟೇಟ್ ಸಬ್ಜೆಕ್ಟ್ 1,69,000 ಅಂದರೆ 1,70,000 ಮಕ್ಕಳು ಫೇಲ್ ಆಗಿದ್ದಲ್ಲಿ ಈಗ ಎನ್ರೋಲ್ಮೆಂಟ್ ಇವತ್ತಿಗೆ ಅಂದರೆ ನಿನ್ನೆ ಸಾಯಂಕಾಲಕ್ಕೆ ಆಗಿದ್ದಲ್ಲಿ 1,56,000 ಮಕ್ಕಳು ಆಗಲೇ ಎನ್ರೋಲ್ಮೆಂಟ್ ಆಗಿದ್ದಾರೆ. ಅಂದರೆ ಸೆಕೆಂಡ್ ಎಕ್ಸಾಮಿಗೆ ತಗೊಂಡಿರೋರು, ಇದು ಪಾಸ್ ಆಗದೆ ಇರೋರು. 1,70,000 ಮಕ್ಕಳು ಫೇಲ್ ಅಂತ ನೋಡಿ. ಅದನ್ನು ನಾನು ಒಂದು 7 ಜಾಸ್ತಿ ಹೇಳಿದ್ದೀನಿ. 1,70,000ರಲ್ಲಿ 1,57,000 ಮಕ್ಕಳು ಎನ್ರೋಲ್ಮೆಂಟು ಪಾಸ್ ಆಗದೆ ಇರೋರು ತಗೊಂಡಿದ್ದಾರೆ. ಯಾರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅವರು ಈ ಸತಿ ಸುಮಾರು 70,000. ಸೊ ಅಂದ್ರೆ ಯಾಕೆ 70,000 ತಗೊಂಡ್ರು ಅಂದ್ರೆ ತಾವು ನೋಡಿದ್ರಿ CET ಅವರು ಮುಂದೆ ಹಾಕಿದ್ರು ನಮಗೋಸ್ಕರ. CET ನ 2ನೇ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಅವ್ರು CET ಗೆ